ವಿಜಿ ನನ್ನ ಆತ್ಮೀಯ ಗೆಳೆಯ, ಭಾಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ. ಈಗ ಆತನ 3ನೆಯ ಸಿನಿಮಾ ನಿರ್ದೇಶಕನಾಗಿ, ನಟನಾಗಿಯೇ ಅಪರೂಪದ ನಟ. ಅಂತ ಅಪರೂಪದ ಟೈಮಿಂಗ್ ಇರೋರು ಭಾಳ ಕಡಿಮೆ ಜನ. ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ. ಅದರಲ್ಲೂ 2 ಭೀಮಾ ಆಗಲಿ ಸಲಗ ಆಗಲಿ ತುಂಬ ವಿಶಿಷ್ಟವಾದ ಕತೆ ಹೇಳುವ ಕ್ರಮ. ಸಿಟಿ ಲೈಟ್ಸಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ. ಇಬ್ಬರು ಸೇರಿದ್ರೆ ಏನೋ ಒಂದು ಅಪರೂಪದ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ. ಜೊತೆಗೆ ಪುಟ್ಟ ಹುಡುಗಿ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಏನೋ ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಮೋನಿಶಾ ಥರದವರಿಂದ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ವಿನಯ್, ಈಗಾಗಲೇ ನಾನು ಒಂದ್ಸಲಿ ಅಪ್ಪ ಆಗಿದ್ದೀನಿ ಅವನಿಗೆ. ಇನ್ನೊಂದು 2-3 ಸಲ ಅಪ್ಪ ಆಗ್ಬೋದೇನೋ, ಹೇಳೋಕ್ಕಾಗಲ್ಲ. ಒಳ್ಳೆಯದಾಗಲಿ ವಿನಯ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ, ತಯಾರು ಮಾಡುವವರಿಗಿರುವ ಇನ್ಫೀರಿಯಾರಿಟಿ ಏನಿದೆ, ಇವುಗಳನ್ನು ದಾಟುವ ಹೊಸ ಶಕ್ತಿಯನ್ನು ವಿಜಿ ತಂದುಕೊಟ್ಟಿದ್ದಾರೆ. ಭೀಮಾದಂತಹ ಸಿನಿಮಾದ ಮೂಲಕ ಒಂತರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾನ ತಯಾರು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ. ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನು ತೆಗೆದುಕೊಡ್ಲಿ ಅಂತ ನಾನಾದರೂ ಹಾರೈಸ್ತೀನಿ. ವಿಜಿಗೆ ಒಳ್ಳೇದಾದ್ರೆ ನಮ್ಗೆಲ್ರಿಗೂ ಒಳ್ಳೇದಾದಂಗೆ, ಅಲ್ಲೇನಾ? ಈ ಹಿಂದೆ ಹೇಳಿದ್ದ ಈಸ್ ಅ ಬಾರ್ನ್ ಫೈಟರ್ ಅಂತ, ಹುಟ್ಟು ಹೋರಾಟಗಾರ ಅಂತ. ಅದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು, ಹಾಗೆ ಒಳ್ಳೆ ತಂದೆನೂ ಹೌದು. ಸೊ ಇವತ್ತಿನ ದಿವಸ ಮೋನಿಶಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮಗೆ ಶುಭವಾಗಲಿ. ನೀವು ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆನೇ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು. ಹೆಸರು ಸಿಟಿ ಲೈಟ್ಸ್ ಅನ್ನೋಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತು ಕುತೂಹಲಗಳನ್ನ ಮೂಡಿಸುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೇ ಮಾಡ್ತಾರೆ, ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ, ತಂದೆಯಾಗಿ ಸಕ್ಸಸ್ ಆಗ್ತಾರೆ. ಈ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಅಣ್ಣ. 3ನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ. ಮೊದಲು ಸಲ್ಗಾಗೆ ಫೋನ್ ಮಾಡಿದಾಗ ಡಿಯೋಲ್ ಬಂದೆ, ಮುಗಿಯೋ ಅಷ್ಟರಲ್ಲಿ ಆಲ್ಟೋ ತೊಗೊಳ್ಳೋ ಅಷ್ಟು ಕಾಸು ಹೆಸರು ಆಗಿತ್ತು. ಮತ್ತು ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ, ಮುಗಿಯೋ ಅಷ್ಟರಲ್ಲಿ ಸ್ವಿಫ್ಟ್ ತೊಗೊಂಡೆ. ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ. ಅಣ್ಣನ ಜೊತೆ ಕೆಲಸ ಮಾಡಿ ಮುಗೇಶ್ ಬೇರೆ ಕಡೆ ಬರೋಂಗೆ ಮಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಪ್ರತಿ ಸಿನಿಮಾಲೂ ನನಗೆ ಕೆಲಸ ಕೊಡ್ತಿದ್ದೀರಿ, ತುಂಬ ಖುಷಿ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಈ ಜಕಣಾಚಾರ್ಯರು ಕಮ್ಮಿ, ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ. ಇದರಲ್ಲಿ ನಾವು ಅನ್ಕೊಂತೀವಿ, ಈಗ ಹಳೇದೊಂದು ಮಾತಿದೆ ಅಣ್ಣ, ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಏಟ್ಗಳು ಬೀಳಬೇಕು ಅಂತ. ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಏಟ್ ಬೀಳ್ತಾ ಇದೆ, ಶಿಲೆ ಹಾಕ್ತೀವಿ ಅನ್ಕೋತವೆ, ಆದರೆ ಬೇಬಿ ಜಲ್ಲಿಗಳು ಆಗ್ಬಿಡ್ತವೆ. ಎಲ್ಲ ಸುತ್ತಿ ಏಟ್ಗಳು ಶಿಲೆ ಮಾಡಲ್ಲ. ವಿಜಯಣ್ಣ ಜಕಣಾಚಾರಿ ಇದ್ದಂಗೆ ಸೂಪರಾಗಿ ಕೆತ್ತಾರೆ. ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದಿರಿ ಅಣ್ಣ. ಸಲ್ಗಲ್ ಒಂದು 4-5 ಹುಡುಗರು ಹೀರೋ ಆದರು, ಭೀಮಲ್ ಒಂದು 4-5 ಹುಡುಗರು ಹೀರೋ ಆದರು. ಈ ಸಿನಿಮಾಲು ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗಲಿ. ಆಮೇಲೆ ವಿನಯ್ ಸರ್, ನಮಸ್ತೆ ವಿನಯ್ ಸರ್. ನಾನು ದೊಡ್ಡ ಮನೆಯಲ್ಲಿ ಅಪ್ಪು ಸರ್ ಜೊತೆ ಮಾಡಿದ್ದೀನಿ, ಶಿವಣ್ಣನ ಜೊತೆ ಮಾಡಿದ್ದೀನಿ, ರಾಘಣ್ಣನ ಜೊತೆನೂ ಮಾಡಿದ್ದೀನಿ, ಈಗ ನಿಮ್ಮ ಜೊತೆನೂ ಮಾಡ್ತಾ ಇದ್ದೀನಿ. ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರಲ್ಲ 3 ಜನ ಜೊತೆ ಮಾಡೋಕ್ಕೆ. ಮತ್ತು ಈಗ ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ. ನಾನು ಒಂಥರ ಫ್ಯಾಮಿಲಿ ವಿಲನ್ ಅಣ್ಣ ನಿಮಗೆ. ಥ್ಯಾಂಕ್ ಯು ಮನೀಷಾ ಮ್ಯಾಮ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.